ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು, ಆದರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯಿತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವಾ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಆದರೆ ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು, ಆದರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯಿತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವಾ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಆದರೆ ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು, ಆದರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯಿತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವಾ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಆದರೆ ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು, ಆದರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯಿತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವಾ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಆದರೆ ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು, ಆದರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯಿತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವಾ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಆದರೆ ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು, ಆದರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯಿತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವಾ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಆದರೆ ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ.
ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯ್ತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಆದರೆ ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದ್ರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯ್ತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಆದರೆ ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದ್ರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯ್ತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಆದರೆ ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದ್ರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯ್ತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಆದರೆ ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದ್ರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯ್ತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಆದರೆ ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದ್ರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯ್ತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಆದರೆ ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಮಹಾ ಕಾಲ್ತುಳಿತದಲ್ಲಿ 38ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟ ವಿಜಯ್ ರ್ಯಾಲಿಯಲ್ಲಿ ನೆರೆದಿದ್ದು ಜನಸಾಗರ. ನಿರೀಕ್ಷೆ ಮಾಡಿದ್ದು 10,000, ಆದ್ರೆ ಬಂದಿದ್ದು ಲಕ್ಷಗಟ್ಟಲೆ ಮಂದಿ. ಈ ರ್ಯಾಲಿಗೆ 10,000 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ 2 ಲಕ್ಷಕ್ಕೂ ಮೀರಿ ಜನ ಆಗಮಿಸಿದ್ದೆ ಈ ಭೀಕರ ಕಾಲ್ತುಳಿತಕ್ಕೆ ಕಾರಣ ಆಯ್ತು ಅನ್ನುವಂತ ಒಂದಷ್ಟು ಅನುಮಾನಗಳು. ಅದೊಂದೇ ಕಾರಣವ? ಖಂಡಿತವಾಗ್ಲೂ ಅಲ್ಲ. ಅದರ ಸುತ್ತಮುತ್ತ ಅನೇಕ ಕಾರಣಗಳು ಕೂಡ ಇದೆ ಅನ್ನುವಂಥದ್ದು